ಚಂಪಾ ಕಮ್ ಫಾಸ್ಟ್ ಮಧ್ಯಾಹ್ನ ಊಟಕ್ಕಿರಲ್ಲ ಅಂತ ಹೇಳೋದಿತ್ತಾ? ಚಂಪಾ ಡೋಂಟ್ ಟಾಕ್ ರಬಿಶ್. ನಮ್ಮ ಮನೆಗೆ ಕಾಂಚನ ಅನ್ನೋ ಬ್ಯೂಟಿ ಬರ್ತಿದ್ದಾಳೆ. ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನಿನ್ನ ಡ್ಯೂಟಿ. ಮಹಿಳಾ ಸಂಘದ ಮೆಂಬರು ಅಲ್ಲ ಕಡೆ ನನ್ನ ಕ್ಲೋಸ್ ರಿಲೇಟಿವ್. ಶಿ ಇಸ್ ಅ ವೆರಿ ಗುಡ್ ಗರ್ಲ್ ಯು ನೋ. ನಿಮ್ ಕಡೆ ಇರೋದ್ಮೇಲೆ ಅವ್ರು ಗುಡ್ಡಾಗೆ ಇರ್ತಾರೆ ಬಿಡಿ. ಅವ್ರು ಬಂದಾಗ ನೀವಿಲ್ಲ ಅಂತ ಹೇಳಿ ವಾಪಸ್ ಕಳಿಸಿ. ಚಂಪಾ ಡೋಂಟ್ ಟಾಕ್ ರಬಿಶ್. ಅವಳು ನಮ್ಮ ಮನೆಗೆ ಬಂದಾಗ ಅವಳ ತುಂಬಾ ಚೆನ್ನಾಗಿ ನೋಡ್ಕೊ. ಅವಳು ಏನೇನ್ ಕೇಳ್ತಾಳೋ ಎಲ್ಲ ಪ್ರಿಪೇರ್ ಮಾಡ್ಕೊಡು. ನಾನು ಎಲ್ರು ಹೇಗ್ ನೋಡ್ಕೋತೀನೋ ಬಂದವ್ರನ್ನು ಹಾಗೆ ನೋಡ್ಕೊಳ್ಳೋದು. ಏನಿಲ್ಲ, ನನ್ ಕಡೆ ರಿಲೇಟಿವ್ ಬಂದಾಗ ನೀನ್ ಅವ್ರನ್ನ ನೆಗ್ಲೆಕ್ಟ್ ಮಾಡ್ತೀಯ, ಅದಕ್ಕೆ ಹೀಗೆ ಹೇಳ್ದೆ. ಈಗ ಯಾಕಿಂತ ಡೌಟ್ ಬಂತು ನಿಮ್ಗೆ? ನಾನು ಸುಮಾರು ದಿವಸದಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಕಣೆ. ಅಭಿ ಊರಲ್ಲಿ ಇಲ್ಲ ಅಂದ್ರೆ ನೀನು ಮೂಡ್ ಆಫ್ ಮಾಡ್ಕೊಂಡು ಮುದ್ರಕೊಂಡು ಮೂಲೆಯಲ್ಲಿ ಕೂತ್ಕೋತೀಯ. ಅದನ್ನೇ ಪ್ರೀತಿ ಅನ್ನೋದು. ನಿಮ್ಗೆಲ್ಲ ಅರ್ಥ ಆಗುತ್ತೆ. ಚಂಪಾ ನೀನ್ ಹೀಗೆ ಟಾಕ್ ಮಾಡ್ತದೆ ನಿನ್ನ ಮನೆಯಿಂದ ಕಿಕ್ಔಟ್ ಮಾಡ್ಬೇಕಾಗ್ತದೆ. ನನ್ನ ಈ ಮನೆ ಕರ್ಕೊಂಬಂದವ್ರು ನೀವ ಅಲ್ಲ ತಾನೆ? ಅಂದ್ಮೇಲೆ ನನ್ನ ಈ ಮನೆಯಿಂದ ಕಿಕ್ಔಟ್ ಮಾಡೋ ಹಕ್ಕು ನಿಮ್ಗಿಲ್ಲ. ಹಾಗೇನಾದ್ರೂ ಕಿಕ್ಔಟ್ ಮಾಡಿದ್ರೆ ಕರ್ಕೊಂಡು ಹೋಗ್ತೀನಿ. ಮೀಟಿಂಗ್ ಮುಗಿಸ್ಕೊಂಡು ಬಂದು ಆಮೇಲೆ ನಿನ್ ಜೊತೆ ಚಾಟಿಂಗ್ ಮಾಡ್ತೀನಿ. ಬಾಯ್. ಎಲ್ಲ ಬಡಿನೂ ಇದೆ. ನಿಮ್ಗೆ ಯಾವ ಬಡಿ ಬೇಕು? ಜಾಜಿ ಜಾಜಿ ಅಂದ್ರೆ ಗಾಬರಿ ಆಗ್ಬೇಡಿ. ಜಾಜಿಯತ್ಗೆ ಮನೇಲಿಲ್ಲ, ಮೀಟಿಂಗ್ ಹೋಗಿದ್ದಾರೆ ಅಂತ ಇಂಗ್ಲಿಷಲ್ಲಿ ಹೇಳ್ದೆ. ಹೌದು, ಜಾಜಿಯತ್ಗೆ ಹೇಳ್ತಾ ಇದ್ರು ನಮ್ಮ ಮನೆಗೆ ಕಾಂಚನ ಅಂದ್ರೆ ಒಂದು ಸುಂದ್ರಿ ಬರ್ತಿದೆ ಅಂತ. ಆ ಸುಂದ್ರಿ ನೀವೇನಾ? ಈ ಗೆಟಪ್ ನೋಡಿದ್ಮೇಲೂ ಆ ಸುಂದ್ರಿ ನಾನೇ ಅಂತ ನಿನಗೆ ಗೊತ್ತಾಗ್ತಿಲ್ವಾ? ನೀವು ಯಾವ ಆಂಗಲ್ ಅಲ್ಲೂ ಸುಂದ್ರಿ ತರ ಕಾಣಿಸ್ತಾನೆ ಇಲ್ವೇ? ಬಲ್ಲು ಅವ್ರನ್ನ ವಿಚಾರಿಸ್ಕೊಳ್ಳೋದಕ್ಕೆ ನನಗೆ ಹೇಳಿದ್ದಾರೆ. ನಾನು ವಿಚಾರಿಸ್ಕೊತೀನಿ. ನಿನ್ನಿಂದ ಜಾಗ ಖಾಲಿ ಮಾಡೆ. ನೀನೇ ವಿಚಾರಿಸ್ಕೊಳ್ಳೆ. ಯಾರು ಬೇಡ ಅಂದ್ರು? ನಮ್ಮ ಅಣ್ಣಯ್ಯ ಮನೇಲಿಲ್ಲ ಅಂದ್ರೆ ಯಾರ್ಯಾರು ಲಗೇಜ್ ಸಮೇತ ಬಂದ್ಬಿಡ್ತಾರೆ. ನೀವೇನ್ ಗಾಬರಿ ಆಗ್ಬಿಡಿ. ಇನ್ನಿಂದ ಬೇಕಾದಷ್ಟಿದೆ. ಬನ್ನಿ ಬನ್ನಿ ತಗೊಳ್ಳಿ. ಇಂಗ್ಲಿಷ್ ಪೇಪರ್ ಓದಿ. ಇಂಗ್ಲಿಷ್ ಪೇಪರ್ ಯಾಕೆ? ಅದು ಈ ಸ್ಟೈಲ್ ಮಾಡೋರೆಲ್ಲ ಇಂಗ್ಲಿಷ್ ಪೇಪರ್ ಓದಿದ್ರೇನೆ ಚೆನ್ನ. ಇಲ್ಲಾಂದ್ರೆ ಹಳ್ಳಿ ಗುಗ್ಗು ಅಂದ್ಕೊಂಡ್ಬಿಡ್ತಾರೆ. ಹೌದು, ಮೀಟಿಂಗ್ ಇಂದ ಜಾಜಿ ಯಾವಾಗ ಬರ್ತಾಳೆ? ಅಯ್ಯೋ ಅಯ್ಯಮ್ಮ ಬಂದ್ರು ಒಂದೇ ಬಿಟ್ರು ಒಂದೇ ಬಿಡಿ. ನೀವು ನೋಡ್ಕೊಳಕ್ ನಾನಿದ್ದೀನಲ್ಲ. ನಿಮ್ಗೆ ಏನ್ ಬೇಕು ಹೇಳಿ, ನಾನು ನೋಡ್ತೀನಿ. ಸ್ವೀಟ್ ಆಫ್ ಯು. ನನಗೆ ಫ್ರೆಶ್ ಆಗೋದಕ್ಕೆ ಒಂದ್ ಗ್ಲಾಸ್ ಜ್ಯೂಸ್ ಕೊಟ್ಬಿಡು. ಆಮೇಲೆ ಏನ್ ಬೇಕು ಅಂತ ಒಂದ್ ದೊಡ್ಡ ಲಿಸ್ಟ್ ಕೊಡ್ತೀನಿ. ಎಕ್ಸ್ಕ್ಯೂಸ್ ಮೀ, ಏನೇನ್ ಜ್ಯೂಸ್ ಇದೆ? ಇದೇನೇನ್ ಜ್ಯೂಸ್ ಅಂಗಡಿ ಅನ್ಕೊಂಡ್ರ? ಟೊಮೆಟೊ ಇದೆ, ಅದನ್ನೇ ಗೋಟಾಯಿಸ್ಕೊಡ್ತೀನಿ. ಟೊಮ್ಯಾಟೊ? ಐ ಡೋಂಟ್ ಲೈಕ್ ಟೊಮ್ಯಾಟೋಸ್. ಏನಾದ್ರೂ ರೆಡಿ ಜ್ಯೂಸ್ ಇದೆಯಾ? ಆಗಬಹುದು. ಯಾವುದೋ ಈ ಫಿಗರ್ ಯಾವುದೋ? ಕತ್ತಲ್ ಕಾಳಿ ಇದೆಯಾ? ಕಾಲಲ್ಲಿ ಉಗುರ ಇದೆಯಾ? ಚಂಪಾ ಯಾರೇ ಬಂದಿರೋದು? ಎಲ್ಲಿ ಹಾಳಾಗೋಗಿದ್ದು ದಂಪಿಂಡ. ಯಾಕೆ ಹಂಗಂತಿದ್ಯಾ? ಅವ್ರು ಬಂದಿರೋದೇ ನೀನು ನೋಡೋದಕ್ಕೆ. ನನ್ನ ನೋಡೋದಿಕ್ಕ? ರಾಜಿ ಅವ್ರ ಕಡೆ ಕಣೋ. ಅವ್ರೇನಕ್ಕೆ ಇಲ್ಲಿ ಬಂದಿರೋದ? ಅವ್ರ ರಾಜಿ ಅವ್ರ ನಿದ್ದೆನೆ ಬರ್ತಾ ಇದಂತೆ. ಯಾಕಂತೆ? ಇನ್ನು ಮದ್ವೆನೇ ಆಗಿಲ್ವಲ್ಲ, ಅದಕ್ಕೆ ಆದಷ್ಟು ಬೇಗ ಮದ್ವೆ ಮಾಡ್ಕೊಂಡು ಸೋಮ್ನ ಮುಡ್ಸ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದಾರೆ. ಒಳ್ಳೆ ಸುದ್ದಿ ಹೇಳ್ಬಿಟ್ಟೆ. ಒಳ್ಳೆ ಜ್ಯೂಸ್ ನಾನೇ ಹೋಗಿ ಕೊಟ್ಟು ಬರ್ತೀನಿ. ಮದ್ವೆ ಆಗಕ್ಕೆ ರೆಡಿ ಆಗಿದ್ದಾರೆ ಅಂದ ತಕ್ಷಣ ಕತ್ತೆ ಚಾಕ್ರಿ ಮಾಡಕ್ ಶುರು ಮಾಡ್ಬಿಟ್ಯಾ? ಜಾಸ್ತಿ ಹೆಣ್ಮಕ್ಳನ್ನ ತಲೆ ಮೇಲೆ ಕೂಡ್ಸ್ಕೋಬಾರ್ದು ಕಣ. ಕೂಡಿಸ್ಕೊಂಡ್ರೆ ಏನಾಗುತ್ತೆ? ತಪ್ಪಿಗಿರೋ ನಿನ್ ಕತ್ತು ಉಳಕ್ ಬಿಡುತ್ತೆ. ಉಳುಕಿದ್ರೆ ನಾನು ಅದಕ್ಕೆ ಆಯಿಂಟ್ಮೆಂಟ್ ಹಚ್ಕೊಂತೀನಿ. ಕೊಡಿಲ್ ಜ್ಯೂಸ್ ನಾ ಕೊಟ್ಟು ಬರ್ತೀನಿ. ಎಕ್ಸ್ಕ್ಯೂಸ್ ಮೀ, ಸುಂದರಿ ಕಾಂಚನ ಅಂದ್ರೆ ನೀವೇನಾ? ಹೌದು, ನಾನೇ ಜಾಜಿ ರಿಲೇಟಿವ್. ಜ್ಯೂಸ್ ತಗೊಳ್ಳಿ. ನಾನಾ? ಅಲ್ಲ, ಇದು ನಮ್ ಚಂಪಾನೆ ಮಾಡಿದ್ದು. ಅವಳಿಗೆ ಹಣ್ಣಂತಲ್ಲ, ಯಾವ ತರಕಾರಿ ತಂದ್ಕೊಟ್ರು ಅದ್ರಲ್ಲೂ ಜ್ಯೂಸ್ ಮಾಡ್ಬಿಡ್ತಾಳೆ. ನಿಮ್ಗೆ ಮದ್ವೆ ಆಗಿದ್ಯಾ? ಬೇಕಾ? ಆಮೇಲೆ ಸಿಂಗಲ್ ಆಗಿ ಸಿಗು ಎಲ್ಲ ಹೇಗೆ? ಜ್ಯೂಸ್ ಹೇಗಿದೆ? ಓಕೆ. ಹೌದು, ಚಂಪಾ ಈ ಗುಂಡ್ಗುಂಡಿಗೆ ದಪ್ಪ ತಕ್ಕಿದ್ದಾನಲ್ಲ, ಪೆದ್ದ ಯಾರು? ಅವ್ನು ಪೆದ್ದ ಅಲ್ಲ, ಪದ್ದು ಅಂತ. ಸರ್ವಿಸ್ ಚೆನ್ನಾಗಿ ಕೊಡ್ತಾ ಇದ್ದಾನೆ. ಹೌದು ಹೌದು, ನಿಮ್ ಸೇವೆಗೆ ಅಂತ ಜಾಚಿರು ಆ ಹುಡುಗನ್ ಬಿಟ್ಟಿದ್ದಾರೆ. ನಿಮ್ಗೆ ಏನ್ ಬೇಕಂದ್ರೆ ಅವನ್ನೇ ಕೇಳಿ, ನೀವ್ ಹಿಂಗ ಅನ್ನೋಷ್ಟು ತಂದ್ಕೊಟ್ಟಿರ್ತಾನೆ. ಬುಕ್ ಮಾಡ್ಕೊಳ್ಳು. ನಾಚಿಕೆ ಆಗುತ್ತೆ.
ನಾಚಿಕೆ ಪಟ್ಕೊಂಡು ಇಲ್ಲೇ ನುಲಿತಾ ಇದ್ರೆ ಇದು ಕೈ ತಪ್ಪೋಗುತ್ತೆ. ಹೋಗ್ ಮಾತಾಡ್ಸ ಹೋಗಲಿ. ಕಾಂಚನ ಮಿಣ ಅವ್ರೆ, ಈಗ ತಣ್ಣಗೆ ಜ್ಯೂಸ್ ಆಯ್ತಲ್ವಾ, ಬಿಸಿಯಾಗಿ ಏನಾದ್ರು ಬೇಕಾ? ಐ ಡೋಂಟ್ ಮೈಂಡ್ ಐಸ್ ಕ್ರೀಮ್. ಐಸ್ ಕ್ರೀಮು ಬಿಸಿಯಾಗಿರುತ್ತಾ? ಅದನ್ನ ತಿಂದ್ರೆ ಬಾಂಡ್ಮೇಲೆ ಹೊಗೆ ಬರುತ್ತಲ್ಲ, ಅದಕ್ಕೆ ಬಿಸಿ ಬಿಸಿ ಅಂತ ಹೇಳಿದ್ರೆ. ಆಯ್ತು, ಈಗ ಹೋಗಿ ಹಾಕಿ ತಂದ್ಬಿಡ್ತೀನಿ. ಒಂದ್ ನಿಮಿಷ. ಒಳ್ಳೆ ಬಕ್ರ ಸುತ್ತ ಚೆನ್ನಾಗಿ ಆಟ ಆಡ್ತೀನಿ. ತಗೊಳ್ಳಿ ಗಡ್ಬಡ ಐಸ್ ಕ್ರೀಮ್. ಹೇಗಿದೆ? ತುಂಬಾ ಚೆನ್ನಾಗಿದೆ. ಎಲ್ಲಿಂದ ತಂದಿದ್ದು? ಇಲ್ಲೇ ಮೂಲೆ ಕೆಟ್ಟೆ ಅಂಗಡಿಯಿಂದ ತಂದಿದ್ದು. ನಾನು ಹೋದಾಗೆಲ್ಲ ನನ್ಗೋಸ್ಕರ ಸ್ಪೆಷಲ್ ಆಗಿ ಫ್ರಿಡ್ಜ್ ಕೆಳಗಡೆಯಿಂದ ಐಸ್ ಕ್ರೀಮ್ ತೆಗೆದುಕೊಡ್ತಾನೆ. ನಿನ್ನ ನೋಡಿದ್ರೇನೆ ಗೊತ್ತಾಗುತ್ತೆ. ಏನಾದ್ರು ಸಹಾಯ ಆಗ್ಬೇಕಿತ್ತ? ನನ್ನ ಲಗೇಜ್ನೆಲ್ಲ ಸ್ವಲ್ಪ ರೂಮ್ನಲ್ಲಿ ಇರ್ತೀಯಾ? ಲಗೇಜ್ ಏನು ನಿನ್ನೂ ರೂಮಲ್ಲಿ ಇಟ್ಬಿಡ್ಲಾ? ಈಗ ಸದ್ಯಕ್ಕೆ ಅದನ್ನಿಡು, ಆಮೇಲೆ ಹೇಳ್ತೀನಿ. ಇನ್ನೇನಾದ್ರೂ ಸಹಾಯ ಆಗ್ಬೇಕಿತ್ತ? ಕೆಳಗಡೆ ನನ್ನ ಚಪ್ಪಲ್ ಇದೆಯಲ್ಲ, ಅದನ್ನ ಸ್ವಲ್ಪ ಅಲ್ಲಿ ಶಿಫ್ಟ್. ಇನ್ನೇನಾದ್ರೂ ಸಹಾಯ ಆಗ್ಬೇಕಿತ್ತ? ಹಾ, ಐಸ್ ಕ್ರೀಮ್ ತಿಂದು ನನ್ನ ಬಾಯ ಹತ್ರ ಎಲ್ಲ ಐಸ್ ಕ್ರೀಮ್ ಆಗ್ಬಿಟ್ಟಿದೆ. ಸ್ವಲ್ಪ ಒರೆಸ್ತೀಯಾ? ಕೈಯಲ್ಲಿ ಬರ್ಸ್ಲಾ ಇಲ್ಲ ತುಟಿಲ್ ಬರ್ಸ್ಲಾ? ಈಗ ಸದ್ಯಕ್ಕೆ ಈ ನ್ಯಾಪ್ಕಿನಲ್ಲಿ ಒರೆಸ್. ಒಂದ್ ನಿಮಿಷ. ಕಾಂಚನ ಕೋಪವೇ ಪ್ರೇಮದ ಬಿಂಬ ನೀನಾದರೆ ನಿನ್ನ ಪ್ರತಿಬಿಂಬವೇ. ಹಾಗೇನು ಡಿಕ್ಕಿ ಹೊಡೆಯೋದು? ಆಗ್ಲೇ ನೀನ ಬಂದಿದ್ದು? ನಾನೇನೋ ರಾಜಮೌಳಿ ಫಿಲಂ ನೋಡಾ ಬಂದ್ಬಿಡ್ತು ಅನ್ಕೊಂಡು. ನಮ್ಮ ಮನೆಗೆ ಒಂದು ತುಂಬಾ ಸುಂದರವಾದ ಹುಡುಗಿ ಬಂದಿದ್ದಾಳೆ ಕಣೋ. ಹೆಸರು ಕಾಂಚನ ಅಂತ. ರಿಲೇಟಿವ್. ನಿನ್ ಬಗ್ಗೆ ಏನಾರು ಹೇಳಿದ್ಲಾ? ತುಂಬಾ ಹೊಂಗಿಡ್ತಾ ಇದ್ದಾಳೆ. ಕಳ್ಳ ಅದನ್ನೇ ಮೇಂಟೈನ್ ಮಾಡು. ಏನು ಇಷ್ಟೊತ್ತು ಮಾಡ್ಬಿಟ್ಟೆ ನೀನು? ವೆರಿ ಸಾರಿ ಕಾಂಚನ, ಮೀಟಿಂಗ್ ಇತ್ತಲ್ಲ ಅದಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು. ಬೋರ್ ಆಯ್ತಾ? ಹಾಗೆಲ್ಲ ಏನೂ ಇಲ್ಲ. ಅದೇ ನನ್ನ ನೋಡ್ಕೊಳ್ಳೋದಕ್ಕೆ ಅಂತಾನೆ ಆ ಪೆದ್ದು ಅಲ್ಲಲ್ಲ ಪದ್ದನ್ ಬಿಟ್ಟು ಹೋಗಿದೆಯಲ್ಲ, ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ. ದಾಂಡಿಗಾದ್ರೂ ಒಳ್ಳೆ ಕೆಲಸಗಾರನೇ ಇಟ್ಟಿದ್ಯಾ ನೋಡು. ಆಳು ಅಂದ್ರೆ ಹೀಗಿರ್ಬೇಕಪ್ಪ. ಯಾರ್ಯಾರ ಚೆಲುವೆ ಎಲ್ಲಿ ಹಳು, ಯಾರ್ಯಾರ ಬಲವು ಎಲ್ಲಿ ಬಿಟ್ಲ, ಹಾಳು ಅಂದ್ಬಿಟ್ಲು. ಪದ್ದು ಎದೆಗುಂದೆ ಬೇಡ ಎಂದು ಆಳಾಗಬಲ್ಲ ಬಲ್ಲೆ ಅರಸಾಗುವ ಒಳ್ಳೆ ಅರಸಾಗುವ. ನಮಸ್ಕಾರ, ಮೈಸೆಲ್ಫ್ ವಿಠಲ್ಮೂರ್ತಿ MA. ಓ ಮೈ ಗಾಡ್, ಎಮ್ಮೆ ಓದಿ ಚಟ್ನಿ ಹಾಕೊಂಡಿದ್ದೀರಾ? ನೀವು ತಪ್ಪು ತಿಳ್ಕೊಂಡ್ಬಿಟ್ಟಿದ್ರ. MA ಅಂದ್ರೆ ಮನೆ ಅಳಿಯ ಅಂತ. ಇವನು ಪದ್ಮನಾಭ, ಈ ಮನೆ ಆಧಾರ ಸ್ತಂಭ. ನಮ್ಮ ರಂಗತ್ತ ಇದ್ದಾರಲ್ಲ, ಅವರ ನಾದನಿ ಮಗ. ಊರಲ್ಲಿ ಕುರಿ ಕಾಯ್ಕೊಂಡಿದ್ರ, ಮನೆ ಕೆಲಸಕ್ಕೆ ಯಾರು ಬೇಕಾಗ್ತಾರಿಂದ ಕರ್ಕೊಂಡ್ ಬಂದಿದ್ದಾರೆ. ಬಿಟ್ಲ ಇದನ್ನೆಲ್ಲ ಹೇಳೋದಿಕ್ಕೆ ಕಾಂಚನ ಮಿಣ ಅವ್ರೇನಾದ್ರು ಕೇಳಿದ್ರ? ಕೇಳ್ದಿದ್ರು ನಾವು ಹೇಳ್ಬೇಕಾಗಿದ್ದು ನಮ್ಮ ಧರ್ಮ. ಆಮೇಲೆ ಮುಂದಕ್ಕೆ ಏನಾದ್ರು ಹೆಚ್ಚು ಕಡಿಮೆ ನೋಡಿ, ಇವನಿಗೆ ಮದುವೆ ಹಾಳಾಗೋಗ್ಲಿ, ಮುಂಜಿ ಕೂಡ ಆಗಿಲ್ಲ. ಪದ್ದು ಸೆಕೆಂಡ್ ಕೊಡು. ಮತ್ತೆ ಸುಮ್ಮನೆನಾ? ಸಿಕ್ಸ್ ಪ್ಯಾಕ್ ನೋಡೋದಕ್ಕೆ ಮತ್ತೆ ಫ್ಯಾಮಿಲಿ ಪ್ಯಾಕ್ ತರ ಕಾಣಿಸ್ತಾನೆ. ಬಿಟ್ಲ ನಮ್ಮ ಮನೇಲಿದ್ರೆ ನಮಗೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಯಾವತ್ತಾದ್ರು ಬೋರ್ ಆದ್ರೆ ಅವ್ರಿಬ್ರು ಕರ್ದು ಕೂರಿಸ್ಕೊ, ಸೂಪರ್ ಆಗಿ ಸಖತ್ತಾಗಿ ಕಾಮಿಡಿ ಮಾಡ್ತಾರೆ. ಅದು ನಾನು ಗಮನಿಸ್ತಾನೆ ಇದ್ದೀನಿ. ಎಲ್ಲಾ ಸೇವೆನ ಅವಳೊಬ್ಳಿಗೆ ಮಾಡಿದ್ರೆ ಹೇಗೋ? ಅಲ್ಲೋ, ಆಡ ಮಾತುಗೊಂದು ಅರ್ಥ ಬೇಡವಮ್ಮ. ಪಾಪ ಇವನ್ಗೂ ಮದುವೆ ಅಂತಾಗಿ ಈ ಮನೆಯಿಂದ ಆಚೆ ಹೋದ್ರೆ ನಮ್ಮಿಬ್ರಿಗೂ ಅನುಕೂಲ ಆಗಲ್ವೇ? ಈ ತರ ತಲೆ ಹರಟೆ ಮಾಡೋದ್ ಬಿಟ್ಟು ಒಂದೆರಡು ಒಳ್ಳೆ ಮಾತು ನನ್ನ ಬಗ್ಗೆ ಆಡಿ ಅವಳನ್ನ ಒಪ್ಪಿಸ್ಬಾರ್ದೇನಾ? ಹೀಗೆ ಮಾಡ್ತಿದ್ರೆ ಕಡಿಯ ರಾಜಕ್ಕೆ ಸ್ವಲ್ಪ ಬರ್ತೀರಾ ಇಲ್ಲಿ? ಏನು ಮಸಾಲ ದೋಸೆ ತಿನ್ನಕ್ಕೆ ಮನಿ ಬೇಕಾ? ನೋ ಸಜಾತ್ಗೆ. ಓ ಮೈ ಗಾಡ್, ವಾಟ್ ಅ ಸರ್ಪ್ರೈಸ್. ಮತ್ತೆ ಯಾಕೆ ಕರೆದಿದ್ದು? ಅದು ನಿಮ್ಮ ರಿಲೇಟಿವ್ ಕಾಂಚನ ಇದಾರಲ್ಲ, ಅವರು ತುಂಬಾ ಒಳ್ಳೆಯವರು, ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದಾರೆ ಅಂತ ನಮ್ಮ ಪದ್ದು ಅಂದ. ರಿಲೇಟಿವ್ಸ್ ಅಂದ್ಮೇಲೆ ಹಾಗೇನೆ ಅವರೆಲ್ಲ
ನನ್ ಥರನೇ ಒಳ್ಳೆಯವರಾಗಿರ್ತಾರೆ, ನೋಡೋದಕ್ಕೆ ಬ್ಯೂಟಿಫುಲ್ ಆಗಿ ಇರ್ತಾರೆ. ಅದಕ್ಕೆ ನೀ ದೊಡ್ಡ ಮನ್ಸ್ ಮಾಡಿ ಕಾಂಚನನ ಪದ್ದು ಕೊಟ್ಟು ಮದ್ವೆ ಮಾಡ್ತಿದ್ರೆ ಹೇಗೆ? ಬ್ಯಾಡ್ ಐಡಿಯಾ. ಇದಕ್ಕೆ ಕಾಂಚನ ಒಪ್ಕೊಂಡ್ರೆ ಐ ಡೋಂಟ್ ಹ್ಯಾವ್ ಎ ಪ್ರಾಬ್ಲಮ್. ಆದ್ರೆ ಮೊದಲು ಕಾಂಚನನ ಇಂಪ್ರೆಸ್ ಮಾಡ್ಬೇಕು. ರಾಜಿ ಅವ್ರೆ, ಇಂಪ್ರೆಷನ್ ಕಂಪ್ರೆಸ್ ಮಾಡೋದಕ್ಕೂ ನಾನು ರೆಡಿ. ಆದ್ರೆ ಅವಳು ನನ್ನ ಗುಲಾಮನ್ ತರ ನೋಡ್ಕೋಬಾರ್ದು. ಮತ್ತು ಒಂದು ವಿಷಯ ತಿಳಿಸಿ, ಮದುವೆ ಆಗಿರೋ ಪ್ರತಿ ಗಂಡಸುನು ಹೆಂಡತಿ ಗುಲಾಮ ಆಗಿರ್ತಾರೆ. ಆದ್ರೆ ನೀನು ಮುಂಚೆನೆ ಆಗ್ಬಿಟ್ಟಿದೆ ಅಷ್ಟೇ. ಜಾಜಿ ಜಾಜಿ, ನಾನು ಶಾಪಿಂಗ್ ಹೋಗಿ ಬರ್ತೀನಿ. ಕಾಂಚನ, ವಾಟ್ ಇಸ್ ದಿಸ್? ನಿಂಗೆ ಹೊಸ ಜಾಗ, ರಸ್ತೆಗಳು ಬೇರೆ ಗೊತ್ತಾಗಲ್ಲ. ನಾನಂತೂ ನೀನು ಒಬ್ಳನ್ನೇ ಕಳ್ಸಲ್ಲಪ್ಪ, ಯಾರನ್ನಾದ್ರೂ ಜೊತೆ ಮಾಡಿ ಕಳಿಸ್ತೀನಿ. ಬಿಟ್ಲಾ? ರೆಡಿ. ಯಾಕಮ್ಮಪ್ಪ ಹೊಡೆದೆ? ಜೊತೆಲಿ ಹೋಗ್ಬೇಕಾದ್ರೆ ನೀವಲ್ಲಪ್ಪ ಪದ್ದು. ಅದು ಕಾಂಚನ ಅವ್ರನ್ನ ನೋಡಿದ್ನಲ್ಲ, ಇಬ್ಬರು ಮ್ಯಾಚಿಂಗ್ ಡ್ರೆಸ್ ಬೇರೆ ಹಾಕಿದ್ವಿ, ಸ್ವಲ್ಪ ಮೈ ಮಾಡ್ಬಿಟ್ಟೆ ಅಷ್ಟೇ. ಪದ್ದು, ನೀನು ಕಾಂಚನ ಜೊತೆ ಶಾಪಿಂಗ್ ಹೋಗ್ತೀಯನಾ? ಜಾಜಿ ಅವ್ರೆ, ನೀವು ಹೇಳಿದ್ಮೇಲೆ ನಾನು ಇಲ್ಲ ಅಂತೀನಾ? ಬರೀ ಶಾಪಿಂಗ್ ಏನು, ಇಡೀ ಊರ್ನ ಸುತ್ತಿಸ್ಕೊಂಡ್ ಬಂದ್ಬಿಡ್ತೀನಿ. ಬರಲ್ಲ ಬಿಟ್ಲಾ? ಮೊದಲನೇ ಸತಿ ಹುಡುಗಿ ಜೊತೆ ಆಚೆ ಹೋಗ್ತಿದ್ಯಾ, ನೀ ಬೇಸ್ದಲ್ಲಿ ಹೋದ್ರೆ ನಿನ್ನ ಅದು ಅನ್ಕೊಂಡ್ಬಿಡ್ತಾರೆ. ಏನು ಗುಲಾಮ, ಟೆಸ್ಟ್ ಮಾಡ್ಕೊಂಡು ಹೋಗಲಿ. ಬಿಟ್ಲಾ? ಹೇಗ್ ಕಾಣಿಸ್ತಾ ಇದೀನೋ? ಹೊದ್ದು ಹೊದ್ದು ಬುದ್ಧವಾಗಿ ಕಾಣ್ತಿದೆ ಕೂಡ. ಅಯ್ಯೋ ಸಾಕು, ಸುಮ್ಮನೆ ಹೇಳಿದ್ರೆ ಕಾಶ್ಮೀರದ ಕೋತಿ ಇದ್ದಾಗಿದ್ದಾನೆ. ತುಂಬಾ ಮಾತಾಡ್ತಿದ್ದ, ನೀನ್ ಆಮೇಲೆ ವಿಚಾರಿಸ್ಕೊಂತೀನಿ. ಪಪ್ಪು, ಹೋಗೋಣ. ಹೋಗಪ್ಪ ಹೋಗು, ರಸ್ತೆ ಉದ್ದಕ್ಕೆ ಹೊರಟಿದ್ದಲ್ಲಿ ಜಾಗ ಹಾಕೊಂಡು ಹೋಗು. ಬಿಟ್ಲಾ? ಬಾಯ್ ಕಣ ಬನ್ನಿ. ಮನೆಗೆ ಯಾವ್ದಾದ್ರೂ ಮದುವೆ ಆಗದ ಹುಡುಗಿ ಬರೋ ಹಾಗಿಲ್ಲ. ಒಂದು ನಮ್ಮ ಬಾಬಾ ಕಣ್ಣು ಹಾಕ್ತಾರೆ, ಇಲ್ಲ ಪದ್ದು ಕಣ್ಣು ಹಾಕ್ತಾರೆ. ವಾ, ಲೇ ಬಿಟ್ಲಾ ಬಿಟ್ಲಾ ಬಿಟ್ಲಾ, ಇಳಿಸ್ಕೊಳ್ಳೋ. ಇದನ್ನೆಲ್ಲ ನೀನೇ ತರ್ತಿದ್ಯಲ್ಲ, ಕೂಲಿಯವ್ರಿಗೆ ಹೇಳಿದ್ರೆ ತರ್ತಿರ್ಲಿಲ್ವಾ? ಟೈಮ್ ಕರೆಕ್ಟ್ ಆಗಿ ಮಸಾಲೆ ದೋಸೆ ತಿನ್ಕೊಂಡು ಆರಾಮಾಗಿದ್ದೆ. ಆ ಕಾಂಚನ ಮಿಣಮಿಣ ಬಂದಿದ್ದು ಒಳ್ಳೆ ಕೂಲಿಯವನಾಗ್ಬಿಟ್ಟಲ್ಲೋ. ಇದನ್ನೆಲ್ಲ ಒತ್ಕೊಂಡ್ ಬರಕ್ ನಿನ್ ಕೈಲಿ ಆಗತ್ತಾ ಅಂದ್ಲು. ಹ್ಞೂ ಅಂದೆ, ಅದಕ್ಕೆ ಒರೆಸ್ಬಿಟ್ಲು. ಅಲ್ಲಿಂದ ಇಲ್ಲಿವರೆಗೂ ಒತ್ಕೊಂಡ್ ಬಂದು ಹುಡುಗಿರು ಕೇಳಿದ್ದಕ್ಕೆಲ್ಲ ಹೂ ಅಂದ್ರೆ ಹೀಗೆ ಆಗೋದು. ಅಲ್ಲ, ನಿನ್ ಕೈಲಿ ಆಗುತ್ತೋ ಇಲ್ವೋ ಅಂತ ಯೋಚನೆ ಮಾಡಬಾರ್ದೇನೋ. ನಿನ್ನ ಶರೀರ ಹೊತ್ಕೊಂಡು ಬರೋದೇ ನಿನ್ನ ಕಷ್ಟ, ಇನ್ನು ಇದನ್ನೆಲ್ಲ ಹೊತ್ಕೊಂಡು ಬಂದಿದ್ಯಲ್ಲ, ಬುದ್ಧಿ ಇದೆಯೇನೋ ನಿನಗೆ? ಪದ್ದು, ನೀನು ಅಷ್ಟೇ ಬಂದ್ಬಿಟ್ಟಿದ್ಯಾ? ಏನಮ್ಮ ಮಾಡ್ತಾನೆ, ನನ್ನ ಕಾಲ ಹೊಲ್ಸಿದ್ಯಲ್ಲ. ಕಾಂಚನ, ವಾಟ್ ಇಸ್ ದಿಸ್? ಅದು ಜಾಜಿ, ನನ್ಗೆ ದಿನಾಗ್ಲೂ ವಾಕಿಂಗ್ ಮಾಡೋ ಅಭ್ಯಾಸ ಇದೆ. ನಿಮ್ ಮನೆಗೆ ಬಂದ್ಮೇಲೆ ಆ ಅಭ್ಯಾಸನೇ ತಪ್ಪು ಹೋಗಿತ್ತು. ಶಾಪಿಂಗ್ ಹೋಗಿದ್ಮೇಲೆ ನಾನ್ ಸ್ವಲ್ಪ ವಾಕಿಂಗ್ ಮಾಡ್ಬೇಕು, ಇದನ್ನೆಲ್ಲ ನಿನಗ್ ತರಕಾಗತ್ತಾ ಅಂತ ಕೇಳ್ದೆ. ಹಂಗಲ್ಲ ಜಾಜಿ ಅವ್ರೆ, ನೀನ್ ಗಂಟಾಕಿದ್ರೆ ಇದನ್ನೆಲ್ಲ ತಗೊಂಬ ಅಂದ್ರು. ನಾನು ಉಮೇದ್ನಲ್ಲಿ ಎಲ್ಲ ಹೊತ್ಕೊಂಡ್ ಬಂದ್ಬಿಟ್ಟೆ. ಈಗ ಸಿಕ್ಕಾಪಟ್ಟೆ ಬಾಯರ್ಕ ಆಗ್ತಾ ಇದೆ. ಬಾರೋ ಬಿಟ್ಲ, ಹೋಗಿ ನೀರ್ ಕುಡ್ಕೊಂಡ್ ಬರೋಣ. ಜಾಜಿ, ನೀನ್ ಏನೇ ಹೇಳು, ಪದ್ದು ಇಷ್ಟೊಂದು ದಪ್ಪ ಇದ್ರೆ ಈ ಜನ್ಮದಲ್ಲಿ ಅವ್ನಿಗೆ ಮದ್ವೆ ಆಗೋದಿಲ್ಲ. ನಿಮ್ಮಾದ್ರೂ ಆದ್ರೆ ನಂತರ ಹುಡುಗಿಯರಾದ್ರೂ ಮದ್ವೆ ಆದ್ರೂ ಆಗ್ತಾಳೆ. ಕಾಂಚನ ಮಿಣಮಿಣ ಅವ್ರೆ, ನೀವೇನು ಯೋಚನೆ ಮಾಡ್ಬಿಡಿ. ನಿಮ್ ಐಡಿಯಾ ನನಗ್ ಗೊತ್ತಾಗೋಯ್ತು. ನಾಳೆಯಿಂದ ನಿಮ್ ಎಲ್ಲಾ ಲಗೇಜ್ ನಾನು ಒಬ್ಬನೇ ಹೊತ್ಕೊಂಡ್ ಬರ್ತೀನಿ. ಕಾಂಚನ, ಯಾಕೆ ಈ ರೀತಿ ಆಟ ಆಡಿಸ್ತಾ ಇದ್ಯಾ? ಆ ಬಾಡಿ ನೋಡೋದಕ್ಕೆ ಸ್ವಲ್ಪ ಲಗೇಜ್ ಗಾಡಿ ಇದ್ದಾಗಿಲ್ವಾ? ಸುಮ್ಮನೆ ಆಟಕ್ಕೆ ದುಡ್ಡು ವೇಸ್ಟ್ ಅಂತ ನಾನು ಇದನ್ನೆಲ್ಲ ಅವನ ಹತ್ರ ಹೊರಿಸ್ಕೊಂಡ್ ಬಂದೆ. ಬಿಟ್ಲ, AC ಕಾರ್ ಅನ್ನೋ ಬದಲು ಲಗೇಜ್ ಗಾಡಿ ಅನ್ಬಿಟ್ಲಲ್ಲೋ. ಗುಂಡು ಬೇಡ ಗೆಳೆಯ, ಇವತ್ತು ನೀನು ಅವ್ರ ಲಗೇಜ್ ಆಗಿದ್ಯಾ, ನಾಳೆ ಬ್ಯಾಗೇಜ್ ಆಗ್ತೀಯಾ. ಅಷ್ಟು ಗೊತ್ತಾಗ್ತಿಲ್ವಾ? ಅವರು ನಿನ್ನ ಟೆಸ್ಟ್ ಮಾಡ್ತೀರ. ಜಾಜಿ, ಮಾಲಲ್ಲಿ ಎಂತ ಒಳ್ಳೆ ಬಳೆ ಸೆಟ್ಗಳಿತ್ತು ಗೊತ್ತಾ? ನೋಡು, ನಾನು ಒಂದ್ ಪೇರ್ ತಗೊಂಡೆ. ಹೇಗಿದೆಯೇ? ಸೂಪರ್ ಫ್ಯಾಂಟಾಸ್ಟಿಕ್. ಇದಕ್ಕೆ ಎಷ್ಟು ಮನಿ ಪೇ ಮಾಡಿದೆ? ಅದು ಈಗ ಬೇಡ, ಇನ್ಯಾವಾಗ ಹೇಳ್ತೀನಿ ಬಿಡು. ಇದನ್ನ ಯಾಕೆ ತಗೊಂಡೆ? ನನ್ನ ಮದ್ವೆ ಆಗ ಹುಡ್ಗ ಎಕನಾಮಿಕಲಿ ವೀಕ್ ಆಗಿದ್ದು ನನಗೆ ಬಳೆ ತೆಕ್ಕೊಡಕ್ ಆಗದೆ ಇದ್ರೆ ಈ ಬಳೆನ ನಾನೇ ಅವನಿಗೆ ಕೊಟ್ಟು ಅವನ ಕೈಯಾರ ನಾನು ತೊಡಸ್ಕೊತೀನಿ. ಜಾಜಿ ಜಾಜಿ ಕಾಂಚನ, ವಾಟ್ ಹ್ಯಾಪನ್? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ಜಾಜಿ, ನಾನು ಹೊಸ ಬಳೆ ನಿಂಗೆ ತೋರಿಸ್ಲಿಲ್ವೇನೆ? ಕಾಣ್ತಾನೆ ಇಲ್ಲ ಕಣೆ. ಓ ಮೈ ಗಾಡ್, ಆ ಬ್ಯಾಂಗಲ್ಸ್ ಎಲ್ಲಿಟ್ಟಿದೆ? ರೂಮ್ ನಲ್ಲಿ ಟೇಬಲ್ ಮೇಲೆ ಇಟ್ಟಿದ್ದೆ. ಅದು ಬಿಟ್ಲಾ ಕಮ್ಮಿ. ಏನ್ ಜಾಜಿ ಅವ್ರೆ ಕರೆದಿದ್ದು? ಮತ್ತೆ ಇವ್ರನ್ನೆಲ್ಲಾರು ಕರ್ಕೊಂಡು ಹೋಗ್ಬೇಕಾ? ಅದಕ್ಕೆ ನಾನು ರೆಡಿ. ಡೋಂಟ್ ಟಾಕ್ ರಮೇಶ್. ಕಾಂಚನ ಬ್ಯಾಂಗಲ್ಸ್ ಕಾಣಿಸ್ತಾ ಇಲ್ಲ. ನೀನೇ ನಾನು ತಗೊಂಡೇನಾ? ಪದ್ದು, ನಾನು ಹಂಗೆಲ್ಲ ಕಂಡು ರೂಮ್ ಹೋಗಲ್ಲ. ಮತ್ತೆ ಬಳೆಗಳು ಎಲ್ಲಿ ಹೋಯ್ತು? ಈ ಮನೆಯಲ್ಲೇ ಯಾರೋ ಕದ್ದಿರೋದು. ಸುಮ್ಮನಿರಮ್ಮ, ಆಡೋ ಮಾತ್ಕೊಂದು ಅರ್ಥ ಬೇಡ್ವಾ? ಇದು ಗಂಡುಗಲಿ ವಂಶ, ಕಳ್ಳರ ವಂಶ ಅಲ್ಲ. ಬಳೆಗಳೇನ್ ಮಾಯ ಆಗೋಯ್ತಾ? ಕಾಂಚನ, ನೀನ್ ಎಕ್ಸೈಟ್ ಆಗ್ಬೇಡ. ಬ್ಯಾಂಗಲ್ ಎಲ್ಲೋ ಮನೇಲೆ ಬಿದ್ದಿರುತ್ತೆ.
ಬರ್ತೀನಿ. ಸರಿ ಜಾಜಿ, ನಾನು ಅರ್ಜೆಂಟಾಗಿ ಊರಿಗೆ ಹೋಗ್ತಾ ಇದ್ದೀನಿ. ಬಳೆ ಸಿಕ್ಕಿದ ತಕ್ಷಣ ಫೋನ್ ಮಾಡು, ಬಂದು ಲಗೇಜು ಬಳೆ ಎಲ್ಲ ತಗೊಂಡ್ ಹೋಗ್ತೀನಿ. ಸರಿನಾ? ಕಾಂಡ ಎಂತ ಮನೆಗೆ ಬಂದೆ ನಾನು. ನನಗೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಕಣೋ. ನಾನು ನಿನಗೆ ಯಾಕೆ ಬೇಜಾರಾಗ್ಬೇಕು? ಕಾಂಚನ ಮಿಡಕ್ ಬೇಜಾರಾದ್ರೆ ನನಗೆ ಬೇಜಾರಾಗೋದಿಲ್ವೇನೋ? ಯೋಚನೆ ಮಾಡ್ಬೇಡಪ್ಪತ್ತು, ಎಲ್ಲಾರನ್ನು ತಡ್ಕೊಳ್ಳೋಣ. ಆ ಬಳೆ ಸಿಕ್ಕೇ ಸಿಗುತ್ತೆ. ನೀನೇ ಆ ಬಳೆನ ಕಾಂಚನ ಮಿಣಿಮಿಣ ಅವ್ರಿಗೆ ತೋರಿಸೋ ಅಂತೆ. ಬಳೆ ಹುಡ್ಕೋ ನೆಪದಲ್ಲಿ ನನ್ನ ಲೂಮಿಗೆ ಏನಾದ್ರೂ ಕಾಲ್ ಇಟ್ಲು ಕಾಲ ಮುರಿದು ಬಿಡ್ತೀನಿ. ಚಾಕ್ ತೆಗೆದು ಅಷ್ಟೇ, ಮೊಂಡೆ ಚಾಕ್ ತೆಗೆದು ಅಷ್ಟೇ. ಬಿಟ್ಲಾ ನನ್ ರೂಮ್ಗೆ ಏನಾದ್ರು ಕಾಲ್ ಇಟ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಕದ್ದು ವಸ್ತು ಏನಾದ್ರು ಹುಡ್ಕಕ್ ನಮ್ ರೂಮಿಗೆ ಬಂದ್ರೋ ಇದು ಸ್ಯಾಂಪಲ್. ಅಡಿಗೆ ಮನೆ ಕಡೆ ಏನಾದ್ರು ಬಂದ್ರೆ ಸೌಟಲ್ಲೇ ಹೊಡೆದು ಸಾಯಿಸ್ಬಿಡ್ತೀನಿ. ಮತ್ತಿನ್ನೆಲ್ಲ ನೋಡ್ಕೋಣ. ನೋಡ, ಇವರು ಒಳ್ಳೆ ಮಾತಿಗೆ ಬಗ್ಗವರಲ್ಲ. ಇದಕ್ಕೊಂದು ಐಡಿಯಾ ಇದೆ. ಹೆಂಗೆ? ಸೂಪರ್. ಸಲಾಂ ಅಲೈಕುಂ ಸರ್ದಾರ್ ಭಾಯ್. ವಾಲೇಕುಮ್ ಅಸ್ಸಲಾಂ ಸುಲ್ತಾನ್ ಭಾಯ್. ಎಕ್ಸ್ಕ್ಯೂಸ್ ಮೀ, ಯಾರಿದ್ದೀರಾ ಮನೇಲಿ? ಮನೆಗೆ ಯಾರು ಇದ್ದೀರಿ? ಯಾರಪ್ಪ ನೀವು? ಬೇನಾಮಿ ಸಂಪಾದನೆಗೆ ಮಾಡಿದ್ರೆ ಇಂತ ಬೊಂಬಾಟಿಗೆ ಮನೆ ಕಟ್ಟಕ್ ಸಾಧ್ಯ? ಈ ಮನೆ ನಿಮ್ದುಕ? ಚೆನ್ನಾಗಿ ಹೇಳ್ದಪ್ಪ. ನಮ್ದಂತ ಇನ್ಯಾವ್ದು ಈ ಮನೆ? ನನ್ನ ಗಂಡ ಕಷ್ಟಪಟ್ಟು ಬೆವರು ಸುರಿಸಿ ಕಟ್ಟಿದ ಮನೆ ಇದು. ಗಂಡುಗಲಿ ವಂಶದ ಮನೆ. ನೀವ್ಯಾರು? ನಾವು ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್. ಇವರು ಸರ್ದಾರ್ ಭಾಯಿ. ಇವ್ರು ಸುಲ್ತಾನ್ ಭಾಯ್. ಯಾಕೆ ಬಂದಿದ್ದೀರಾ? ನಿಮ್ಮ ಮನೆ ರೈಡ್ ದುಃಖ ಮಾಡಕ್ ಬಂದಿದ್ದಾರೆ. ಇಲ್ಲಿ ಏನಿದೆ ಅಂತ ರೈಡ್ ಮಾಡಕ್ ಬಂದಿದ್ದೀರಾ ಸರ್? ನೋಡಿ, ನಿಮ್ಮ ಜಾಜಿ ಜಂಬಲ್ದಿನಿ ಅವರು ಒಂದು ಮಹಿಳಾಗೆ ಸಂಘ ಕಟ್ಕೊಂಡಿದ್ದಾರಲ್ವಾ? ಹೌದಪ್ಪ, ಅದ್ ಯಾವ್ದೋ ಸಂಘ ಅಂತ ಕಟ್ಕೊಂಡಿದ್ದಾಳೆ. ಸರ್ಕಾರದಿಂದ ಬಂದಿರೋ ಹಣ ಖರ್ಚಿಗೆ ಮಾಡದೆ ಮನೆಯಲ್ಲಿ ಬಚ್ಚಿಕೊಂಡೇ ಇದಾರೆ ಅಂತ ನಮ್ಗೆ ಖಬರ್ಗೆ ಬಂದೈತೆ. ರೇಟ್ ಮಾಡಕ್ಕೆ ಬಂದಿದ್ದೀವಿ. ಯಾರು ಅಡ್ಡ ಬಂದ್ರೆ ಒಬ್ಬೊಬ್ಬರನ್ನು ಲಾಕಪ್ ಹಾಕಿ ಬೆಂಡೆ ಕುಡ್ದಿವಿ. ಅಮ್ಮ, ನನ್ನ ಮುದ್ದಿನ ಸೊಸೆ ಸ್ವಲ್ಪ ಬಲ್ಸಿಯಾ? ಓ ಮೈ ಗಾಡ್, ಯಾರು ಈ ರೀತಿ ಬಿಸಾಕಿದ್ದು? ಅಲ್ಲ ಅಂದ್ರೆ ಇಷ್ಟು ದೊಡ್ಡವರಾಗಿದ್ದೀರಾ, ಈ ರೀತಿ ಕೆಲಸ ಮಾಡಕ್ಕೆ ನಿಮ್ಗೆ ಸ್ವಲ್ಪನಾದ್ರೂ ಬುದ್ಧಿ ಅನ್ನೋದಿದ್ಯಾ? ಸಾಕು, ಸುಮ್ಮನಿಲ್ಲಮ್ಮ. ತೆಗೆದು ಅದ್ಮೇಲೆ ಬಾಲಿಸ್ಬಿಡ್ತೀನಿ. ಯಾಕಂತೆ ಇದಕ್ಕಿದ್ದಾಗ ರೈಸ್ ಹಾಕ್ಬಿಟ್ರಿ? ಮತ್ತಿನ್ನೇನಮ್ಮ, ನಾನು ಆವತ್ತೇ ಪಡ್ಕೊಂಡೆ ಈ ಮಹಿಳಾ ಸಂಘ ಸಮಾಜ ಸೇವೆ ಬೇಡ ಅಂತ. ಕೇಳಿದೆ ನನ್ನ ಮಾತಾ? ಅದೇನೋ ಸರ್ಕಾರದಿಂದ ಬಂದು ದುಡ್ಡನ್ನ ಯಾರಿಗೂ ಕೊಡದೆ ನೀನೇ ಕೂಡಿಟ್ಕೊಂಡಿದ್ದೆ ಅಂತೆ. ಅದನ್ನ ಹುಡುಕೋದಕ್ಕೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಬಂದಿದ್ದಾರೆ ನೋಡು. ಗಂಡುಗಲಿ ವಂಶದ ಮನೆಗೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ ಬಂದಿದ್ದಾರೆ ಅಂದ್ರೆ ಎಷ್ಟು ಅವಮಾನ. ಈ ವಿಷಯ ಏನಾದ್ರೂ ಪೇಪರ್ ಅಲ್ಲಿ ಬಂತು ಅಂದ್ರೆ ನನ್ನ ಯಜಮಾನ್ರು ತಲೆ ತಗ್ಗಿಸ್ಬೇಕಾಗುತ್ತೆ. ಚಂಪಾ ಅವರು ನನ್ನ ಯಜಮಾನ್ರು. ಇಟ್ಕೊಳ್ರಿ, ನಾನೇನ್ ಬೇಡ ಅಂದೆ. ಇಟ್ಕೊಂಡಿಲ್ಲ, ನಾನು ಅವ್ರನ್ನ ಕಟ್ಕೊಂಡಿದ್ದೀನಿ. ಕಟ್ಕೊಂಡಿರೋರ್ನ ಎಲ್ಲೋ ಅಟ್ಬಿಟ್ಟು ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ ನಮ್ಮ ಮನೆಯೊಳಗೆ ಬಿಟ್ಕೊಂಡಿದ್ರಲ್ಲ, ಸರಿನಾ? ಚಂಪಾ, ದಿಸ್ ಇಸ್ ಟೂ ಮಚ್. ಮಚ್ ಎಲ್ಲ ನಿಮ್ ಹತ್ರನೇ ಇಟ್ಕೊಳ್ಳಿ. ಅಡ್ಗೆ ಮನೆಯಲ್ಲಿ ಕುಡ್ಗೋಲಿದೆ, ತಗೊಂಬಂದ್ ತೋರ್ಸ್ಲಾ? ಬಳೆಗಳೆಲ್ಲ ಕಾಣ್ತಾನೆ ಇಲ್ವಲ್ಲ? ಮೇಲ್ಗಡೆ ರೂಮಲ್ಲಿ ಇರ್ಬೇಕು, ಚೆಕ್ ಮಾಡೋಣಪ್ಪ. ಜಾಜಿದು ಜಂಬಲ್ದು ದಿನಿ ದುಡ್ಡಿಗೆ ಸಿಕ್ಕಿದ್ರೆ ನಿಮ್ದಕ್ಕೆ ಜಾನ್ಗೆ ನಿಖಾಲ್ಗೆ ಮಾಡ್ಬಿಡ್ತಾರೆ. ಮೇಲ್ಗಡೆಗೆ ಎಷ್ಟು ರೂಮ್ಗೆ ಇದೆ? ಆ ಮೂಲ ರೂಮ್ ಇದೆ ಅಪ್ಪ. ಮೂಲು ಓಪನ್ ಆಗೈತೆ. ಅದೇನಿದೆ ಅಂತ ಮುಚ್ಕೊಳ್ಳೋಣ, ಎಲ್ಲ ಓಪನ್ ಆಗಿ. ಏನಾದ್ರು ಸಿಗಬೇಕು, ನಿಮ್ದು ಚಾಪ್ಟರ್ಗೆ ಕ್ಲೋಸೆ ಮಾಡ್ತಾರೆ. ಇವ್ರನ್ನ ನೋಡ್ತಾ ಇದ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ತರ ಕಾಣಿಸ್ತಾ ಇಲ್ಲ. ಮತ್ತೆ ಯಾರ ತರ ಕಾಣಿಸ್ತಾಳಮ್ಮ? ಕುಸ್ರಿ ಅಂಗಡಿ ಓನರ್ ತರ ಕಾಣಿಸ್ತಾರೆ. ಹಲೋ, ಇದು ಇನ್ಕಮ್ ಟ್ಯಾಕ್ಸ್ ಆಫೀಸರ್? ಸರ್ ನಮಸ್ಕಾರ, ನನ್ನ ಹೆಸರು ಜಾಜಿ ಜಂಬಲ್ದಿನಿ ಅಂತ, ಸಮಾಜ ಸೇವಕಿ. ಏನಿಲ್ಲ, ನೀವು ನಿಮ್ಮ ಆಫೀಸಿಂದ ಯಾರೋ ಆಫೀಸರ್ಸ್ನ ನಮ್ಮನೆ ಕಳ್ಸಿದ್ದೀರಾ? ನಮಸ್ಕಾರ, ಜಾಜಿ ಜಂಬಲ್ದಿನಿ ಸ್ಪೀಕಿಂಗ್. ಇನ್ಸ್ಪೆಕ್ಟರ್ ಶಿಶುಪಾಲ್ ಅವರಾ? ಏನಂತಮ್ಮ? ನೋಡಿ, ಯಾರು ಹೆದರ್ಕೋಬೇಡಿ. ಈಗ ಬಂದಿರೋರು ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ ಅಲ್ಲ, ಯಾರೋ ಫ್ರಾಡ್ಗಳು. ಅಸಲ್ ಕುಸಲ್ ಕಾ ಕಮ್ಜಾ ಛಡ್ ಗए ಮನ ಥೋಡಾ ಸೋ ಮುರ್ಗಿ ಅಂಡ ಕಾಯ ಸಕಿರ್ರೆ ಅಂಡೆ ನೀರಿಲ್ಲಲೇ. ಇನ್ಸ್ಪೆಕ್ಟರ್ ಬನ್ನಿ ಬನ್ನಿ, ನಾನು ನಿಮಗೋಸ್ಕರನೇ ವೇಟ್ ಮಾಡ್ತಾ ಇದ್ದೆ. ಏನ್ ಸರ್ ಇದು? ನಿಮ್ಮ ಏರಿಯಾದಲ್ಲಿ ಇಷ್ಟು ಅನ್ಯಾಯ, ಇಷ್ಟು ಮೋಸ ಆಗುತ್ತೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಅಲ್ಲ, ಯಾರೋ ಇಬ್ರು ಬಂದು ನಾವು ಟ್ಯಾಕ್ಸ್ ಆಫೀಸರ್ಸ್ ಅಂತ ನಮ್ಮ ರೂಮ್ನೆಲ್ಲ ಸರ್ಚ್ ಮಾಡ್ತಾ ಇದಾರೆ. ಏನ್ ಸರ್ ಇದು? ಅವ್ರನ್ನ ನೀವು ಬಿಟ್ಟು ನಾನ್ ಬಿಡಲ್ಲ ಸರ್. ಅವ್ರನ್ನ ನಾನ್ ಬಿಡ್ತೀನಿ ಅಂತ ಎಲ್ಲೋ ಹೇಳ್ದೆ. ಹಾಗೆ ಹೇಳ್ತೀರಿ ಅಂತ ಊಹೆ ಮಾಡ್ಕೊಂಡು ಹೇಳಿದೆ ಸರ್. ಲೇ, ಗಮನ ಇಟ್ಟು ಕೇಳು, ನೀನ್ ಅವ್ರನ್ನ ಬಿಟ್ರು ನಾನ್ ಅವ್ರನ್ನ ಬಿಡೋದಿಲ್ಲ. ಇನ್ಸ್ಪೆಕ್ಟ್ರೆ, ಅವಳಿಬ್ರು ಮೇಲಿದ್ದಾಳೆ. ನನ್ನ ಬಟ್ಟೆ ಗಂಟನ್ನ ಬಿಚ್ಚಿಬಿಟ್ರೆ ಮತ್ತೆ ಗಂಟು ಹಾಕಕ್ ಆಗಲ್ಲ. ಸ್ವಲ್ಪ ಮೇಲ್ ಹೋಗಿ ನೋಡಿ. ನೋಡಿಮಾ, ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ.
ಕಳ್ಳರನ್ನ ನಾವು ಹುಡ್ಕೊಂಡು ಹೋಗಲ್ಲ, ಕಳ್ಳರೆ ನಮ್ಮ ಹತ್ರ ಹುಡ್ಕೊಂಡ್ ಬರ್ತಾರೆ. ಹಾಗೆ ಮಾಡ್ತೀನಿ. ಏಯ್ ಬಚ್ಚಿಟ್ಕೊಳ. ಯಾವ್ದಿದು ಜಂಬದ್ದು ದಿನ್ನಿ ಸರ್ ನಿಮ್ದು ಸಿಗ್ಲಿಲ್ಲ ನಮ್ದು ಸಿಗ್ಲಿಲ್ಲ. ಬಚ್ಚಾವ್ಗೆ ಆಗ್ಬಿಟ್ಟಿದ್ರೆ ಇವತ್ತು ನೀವು. ನಾವು ಹೋಗಿ ಬರ್ತೀವಿ ಕಡಾಫೆ. ಎಲ್ಲಿಗೆ ಹೋಗ್ತಾರೆ? ಮನೆಗೆ ಹೋಗ್ತಾರೆ. ನೀವು ನಮ್ದಕ್ಕೆ ಜೊತೆಗೆ ಬರ್ತಾರೆ. ಯಾಕೆ? ನೀವ್ ಯಾರು ಅಂತ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಚರ್ಮ ತಗೊಂಡ್ಬಿಡ್ತೀನಿ. ಇನ್ಕೆ ಮಸಾಲ ಹರಿತಾರೆ ನಾ ಕಮಾನ ಐಸೆ ಚಾರ್ಜ್. ಸರ್ ಮೈಸೂರು ಬಿಟ್ಟಲ್ ಮೂರ್ತಿ ಎಮ್ಮೆ ಸರ್. ನಾನು ಈ ಮನೆ ಆಧಾರಸ್ಥ ಪಪ್ಪದ್ದು. ವೇಷ ಬರ್ಸ್ಕೊಂಡ್ಬಂದು ನಮ್ಮನೆಲ್ಲ ಕಳ್ತನ ಮಾಡಕ್ ಬಂದಿದ್ದೀರಲ್ಲ, ನಿಮ್ಮಿಬ್ರಿಗೂ ಶೇಮ್ ಆಗಲ್ಲ? ಯಾಕೆ ಈ ರೀತಿ ಮಾಡಿದ್ರಿ? ಕಳೆದೋಗಿರೋ ಬಳೆ ಚೆಕ್ ಮಾಡಕ್ಕೆ ರೂಮಲ್ಲಿ ಬಿಡಲ್ಲ ಅಂದ್ರಲ್ಲ, ಅದಕ್ಕೆ ಈ ತರ ಮಾಡಿದ್ವಿ. ಸರ್ ಇವ್ರೇ ಅಂತ ಗೊತ್ತಿದ್ದಿದ್ರೆ ನಾನು ನಿಮಗೆ ಫೋನೇ ಮಾಡ್ತಿರ್ಲಿಲ್ಲ ಸರ್. ಐ ಆಮ್ ವೆರಿ ಸಾರಿ ಸರ್. ನಮಗ್ ಸಿಗೋದೆಲ್ಲ ಇಂಥ ಕೇಸ್ಗಳೇ ಆಗೋಯ್ತು. ಏಯ್ ನಡ್ಯಾ. ಶೇಮ್ ಆಗಲ್ಲ? ಪತ್ಯಾಕ್ತ ಹೊಡಿತಾ ಇದ್ದೀರಾ? ಅಪರೂಪಕ್ಕೆ ನಾನು ಹೆಂಡತಿ ಮಧ್ಯಾಹ್ನ ಊಟಕ್ಕೆ ಕರೆದಿದ್ಲು ಕಣ, ಅದು ಮಿಸ್ ಆಗೋಯ್ತು. ರಾತ್ರಿ ಹೋದ್ರೆ ಏನ್ ಗ್ರಾಚಾರ ಹಾಕೋದಿದೆ ನನಗೆ ಗೊತ್ತಿಲ್ವೇ. ನಿಮ್ಮ ಅವತಾರ ನೋಡಕ್ ಆಗ್ತಿಲ್ಲ. ಮೊದಲು ದಾಳಿನ ಕಿತ್ತು ಬಿಸಾಕಿ. ಜಾಜಿ ಲಾಂಛನ, ವಾಟ್ ಇಸ್ ದಿಸ್? ನೀನ್ ಕಳ್ದೋಗಿರೋ ಬ್ಯಾಂಗಲ್ಸ್ ನ ಹುಡ್ಕೋದಕ್ಕೆ ಮದ್ದು ಬಿಟ್ನ ಬೇರೆ ವೇಷ ಬದಲಾಯಿಸ್ಕೊಂಡು ಪಾಪ ಪೊಲೀಸರು ಕೇಳಿ ಹೇಗ್ ಓದಿತಿದ್ರು ಗೊತ್ತಾ? ಆದ್ರೂ ಕಾಂಚನ ಮೇಡಮ್ ಅವ್ರೆ, ನಿಮ್ ಬಳೆ ಎಲ್ಲೂ ಸಿಕ್ಲೇ ಇಲ್ಲ. ಕೊಳು ಸಿಗೋದಕ್ಕೆ ಕಳ್ದೋಗಿದೆ ತಾನೆ. ಏನಮ್ಮ ಹೇಳ್ತಾ ಇದೀಯಾ? ಹೌದು, ಬಳೆ ನನ್ನ ಹತ್ರನೇ ಇದೆ. ನನ್ನ ಸೊಸೆ ಸಂಬಂಧಿಕರೆಲ್ಲ ನಿಂತವಳೆ. ಅಂಡವ್ರಿಗೆ ಕಾಟ ಕೊಟ್ಟು ಮಜಾ ತಗೊಳ್ಳವಳೆ. ಯಾಕಮ್ಮ ಈ ನಾಟಕ ಆಡ್ದೆ? ಅಲ್ಲಮ್ಮ, ನಾನ್ ನಿಮ್ಮನೇನು ಇರೋಣ ಅಂತ ಬಂದ್ರೆ ಈ ದಡಿಯ ನನ್ನ ಹಿಂದೆನೆ ಬಿದ್ದು ನನ್ಗೆ ಎಷ್ಟೆಲ್ಲ ಇರಿಟೇಟ್ ಮಾಡ್ದ. ಬುದ್ಧಿ ಕಲ್ಸ್ಬೇಕು ಅಂತಾನೆ ನನ್ಗೆ ಮಾಡಿ. ಕಾಂಚನ ಮೇಡಮ್ ಅವ್ರೆ, ನಾನು ನಿಮ್ ಹಿಂದೆ ಬಿದ್ದಿದ್ದು ಇರಿಟೇಟ್ ಮಾಡೋದಿಕ್ಕಲ್ಲ, ಮದ್ವೆ ಆಗೋದಿಕ್ಕೆ. ಕೊಡಿ ಬಳೆನ ತೊಡ್ಸ್ಬಿಡ್ತೀನಿ. ಬಾಯಿ ನಡಿಯ, ನಿನ್ನನ್ನು ಯಾರೋ ಮದ್ವೆ ಆಗ್ತಾರೆ? ಒಂದ್ ಮಾತನ್ನ ತಿಳ್ಕೊಂಬಿಡು, ನಿನಗೆ ಈ ಜನ್ಮದಲ್ಲಿ ಅಷ್ಟೇ ಅಲ್ಲ, ಇನ್ 7 ಜನ್ಮಕ್ಕೂ ಮದ್ವೆ ಇರ್ಲಿ ಮುಂಜಿನ ಅಡ್ಡೆ ಸಾಹಿತ್ಯ.